ಓಂ ಹರಿ ಓಂ ಓಂ ಹರಹೋ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವವಿಘ್ನೋಪಶಾಂತಯೇ ಅಗಜಾ ಆನನ ಪದ್ಮಾರ್ಗೋ ಗಜಾನನ ಮಹರ್ನಿಶೋ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಏಕದಂತಂ ಉಪಾಸ್ಮಹೇ ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಚಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾ ನಮತಾ ಕಾಮಧೇನುವೇ. ಓಂ ಮನೋಜಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯ ಬುದ್ಧಿಮಾತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯೋ ಶ್ರೀರಾಮದೂತಂ ಶಿರಸಾ ಸ್ಮರಾಮಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದಯ ನಮಃ. ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ. ವಂದೇ ಗುರು ಪರಂ ಪರ. ಅಭೀಷ್ಟವರದ ಶ್ರೀ ಮಹಾಗಣಪತೆ ಅಭೀಷ್ಟವರದ ಶ್ರೀ ಮಹಾಗಣಪತೆ ಆಗಮ ವೇದ ಯತರಹಿತಾಪದೆ ಅಭೀಷ್ಟವರದ ಶ್ರೀ ಮಹಾಗಣಪತೆ ಗಣಪತೆ ಗಣಪತೆ ನಮ್ಮಿತಿನಯ್ಯ ಅಭೀಷ್ಟವರದ ಶ್ರೀ ಮಹಾಗಣಪತೆ ಗಣಪತೆ ಗಣಪತೆ. ಮುಕ್ತಿ ಮಾರ್ಗ ಮುನುಕು ಮುದಟಿ ದೈವ ಮೋನೆ ಮುಕ್ತಿ ಮಾರ್ಗ ಮುನುಕು ಮುದಟಿ ದೈವ ಮೋನೆ ಮುಕ್ತಿ ಮಾರ್ಗ ಮುನುಕು ಮುದಟಿ ದೈವ ಮೋನೆ. ಭಕ್ತಿ ಭಾವಕ ಭಕ್ತುಲವಾರಿಗೆ ಸಿದ್ಧಿ ಬುದ್ಧಿ ಪ್ರಿಯ ಹೊಲಮಲ ಸಗಿದ ಸಿದ್ಧಿ ಬುದ್ಧಿ ಪ್ರಿಯ ಹೊಲಮಲ ಸಗಿದ ಸದ್ಗುರು ಶ್ರೀ ತ್ಯಾಗರಾಜು ಪೊಗಡೆನ ಸದ್ಗುರು ಶ್ರೀ ತ್ಯಾಗರಾಜು ಪೊಗಡೆ. ಅಭೀಷ್ಟವರದ ಶ್ರೀ ಮಹಾಗಣಪತೆ ಆಗಮ ವೇದ ಯಂತರಹಿತ ಪದ ಅಭೀಷ್ಟವರದ ಶ್ರೀ ಮಹಾಗಣಪತೆ ಗಣಪತೆ ಗಣಪತೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಜಯ ಜಯ ಪಾರ್ವತಿ ಪತಹೇ ಹರ ಹರ ಮಹದೇವ ಶಂಭೋ.
ಕೀರ್ತನಾರಂಭ ಕಾಲದಲ್ಲಿ ಪ್ರಾಜ್ಞಮಹನೀಯರಾದರು ಅಪ್ಪಣೆ ಮಾಡಿದ್ದಾರೆ. ಏನೆಂಬುದಾಗಿ 84 ಲಕ್ಷ ಜೀವರಾಶಿಗಳಲ್ಲಿ ಸರ್ವಶ್ರೇಷ್ಠವಾದ ಜನ್ಮ ಮಾನವನ ಜನ್ಮ. ಮಾನವನ ಜನ್ಮ ಬಹಳ ದೊಡ್ಡದು, ಇದನ್ನ ಹಾನಿ ಮಾಡದಿರು ಉಚ್ಚಪ್ಪಗಳಿರ ಎಂಬುದಾಗಿ ಬಲ್ಲವರು ಹೇಳಿದ್ದಾರೆ. ಹೀಗಿರುವಾಗ ಅಂತಹ ಮನುಷ್ಯನ ಜನ್ಮವನ್ನ ಸಾರ್ಥಕತೆ ಪಡಿಸಿಕೊಳ್ಳಬೇಕಾದ್ರೆ ಮಾನವರಾದರೂ ಗುರು ಹಿರಿಯರಲ್ಲಿ ಭಕ್ತಿಯನ್ನಿಟ್ಟು ದೇವರಲ್ಲಿ ನಂಬಿಕೆಯನ್ನಿಟ್ಟು ಭಗವಂತನ ಚಿಂತನೆಯಲ್ಲಿ ಸದಾಕಾಲದಲ್ಲಿ ಕಾಲವನ್ನು ಕಳೆಯಬೇಕು. ಹೀಗಿರುವಾಗ ಅದೇ ರೀತಿಯಾಗಿ ದೇವರ ಚಿಂತನೆಯನ್ನು ಮಾಡಿ ಗುರು ಹಿರಿಯರಲ್ಲಿ ಭಕ್ತಿಯನ್ನಿಟ್ಟು ತಾಯಿಯ ಮಾತನ್ನು ನೆರವೇರಿಸಿಕೊಟ್ಟು ತಂದೆಯ ಮಾತಿಗೋಸ್ಕರವಾಗಿ ಅನೇಕ ವಿಧವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಮಕ್ಕಳು ಎಷ್ಟು ಜನ ಎಂಬುದಾಗಿ ಬಲ್ಲವರಾದರೆ ಹೇಳಿದ್ದಾರೆ. ಹೀಗಿರುವಾಗ ಶ್ರೀರಾಮಚಂದ್ರ ತನ್ನ ತಂದೆ ಮಾತಿಗೋಸ್ಕರವಾಗಿ ವನವಾಸಗಳನ್ನು ಮುಗಿಸಿಕೊಂಡಿದ್ದಾರೆ. 14 ವರ್ಷ ವನವಾಸವನ್ನ ಕೈಗೊಂಡಿದ್ದಾರೆ. ಅದೇ ರೀತಿ ಪರಶುರಾಮ ತಂದೆಗೋಸ್ಕರವಾಗಿ ತನ್ನ ತಾಯಿಯ ಶಿರವನ್ನೇ ಬಲಿಕೊಟ್ಟಂತ ಮಹಾನುಭಾವ. ಹೀಗಿರುವಾಗ ಅದೇ ರೀತಿ ತಂದೆಗೋಸ್ಕರವಾಗಿ ತನ್ನ ಯೌವನವೆಲ್ಲ ದಾರಿ ಎರೆದು ತಂದೆಗೋಸ್ಕರವಾಗಿ ಆ ಜನ್ಮ ಬ್ರಹ್ಮಚಾರಿ ಆಗ್ತೇನೆ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿ ರಾಜ್ಯ ಕೋಶಾದಿಗಳನ್ನು ಎಲ್ಲವನ್ನ ತ್ಯಜಿಸಿದಂತಹ ಭೀಷ್ಮ ಎಂಬುದಾಗಿ ಹೆಸರನ್ನು ಪಡೆದಂತಹ, ಗಂಗಾತನಯನಾದ ಕಾರಣ ಗಾಂಗೆ ಎಂಬುದಾಗಿ ಹೆಸರನ್ನು ಪಡೆದಂತಹ ಮಹಾನುಭಾವ ದೇವವ್ರತ. ಆ ಭೀಷ್ಮನ ಚರಿತ್ರೆಯನ್ನು ನಾವು ನೀವೆಲ್ಲರೂ ಕೇಳಿ ಭಗವಂತನ ಕೃಪೆಗೆ ಪಾತ್ರರಾಗೋಣ ಎಂಬುದಾಗಿ ಹೇಳ್ತಾ, ನನಗೆ ವಿದ್ಯಾಬುದ್ಧಿಗಳನ್ನು ಹೇಳಿಕೊಟ್ಟ ಗುರುಗಳಾಗಿರ್ತಕ್ಕಂಥ ನಾಗರಾಜದಾಸರವರ ಚರಣಾನಂದಗಳಿಗೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಜಿ ಸೋಮಶೇಖರದಾಸರ ಪಾದಾರವಿಂದಗಳಿಗೆ ಅನೇಕ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ನನ್ನ ತಂದೆ ತಾಯಿಗಳ ಪಾದಾರವಿಂದಗಳಿಗೆ ವಂದಿಸಿ, ನನ್ನ ಮನೆ ದೇವರಾಗಿರ್ತಕ್ಕಂಥ ಆಂಜನೇಯನನ್ನ ಸ್ತುತಿಸಿ ಈ ದಿನ ಭೀಷ್ಮ ಪ್ರತಿಜ್ಞೆ ಎನ್ನುವಂಥ ಕಥಾಮೃತವನ್ನ ಪಠನೆ ಮಾಡಲಿದ್ದು, ಈ ಕಥಾಭಾಗದಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಕಂಡು ಬಂದರೂ ಕೂಡ ಹಂಸ ಕ್ಷೀರ ನ್ಯಾಯದಂತೆ ಮುನ್ನಿಸಿ ಪುಟ್ಟ ಕಲಾವಿದರನ್ನು ಪ್ರೋತ್ಸಾಹಿಸಿ ಬೆಳೆಸಬೇಕೆಂಬುದಾಗಿ ಎಲ್ಲ ಸಭಿಕರ ಪಾದಾರವಿಂದಗಳಿಗೆ ವಂದಿಸುತ್ತಾ ಈ ಕಥಾಮೃತವನ್ನ ನಾವು ನೀವೆಲ್ಲರೂ ಸೇರಿ ಭಕ್ತಿಯಿಂದ ಪ್ರಾರಂಭ ಮಾಡೋಣ. ಒಂದು ದಿನವರ ಬ್ರಹ್ಮ ಸಭೆಯೊಳು ದೇವ ದೇವತೆಗಳು ನೆಲೆಸಿರಲು, ಒಂದು ದಿನವರ ಬ್ರಹ್ಮ ಸಭೆಯೊಳು ದೇವ ದೇವತೆಗಳು ನೆಲೆಸಿರಲು, ವರುಣನ ದೃಷ್ಟಿಯೋ ಗಂಗೆಯ ಮೇಲೆ, ವರುಣನ ದೃಷ್ಟಿಯು ಗಂಗೆಯ ಮೇಲೆ ಬೀಳಲಾಕ್ಷಣದೆ, ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಶಂಭೋ ಮಹಾದೇವ. ಒಂದು ದಿನ ದೇವಾನುದೇವತೆಗಳೆಲ್ಲರೂ ಕೂಡ ಬ್ರಹ್ಮ ಸಭೆಯಲ್ಲಿ ಆಗಮಿಸಿರುವಾಗ ಯಕ್ಷ ಗಂಧರ್ವ ಕಿಂಪುರುಷರೆಲ್ಲರೂ ಕೂಡ ಗಾನ ನರ್ತನವನ್ನು ಮಾಡ್ತಾ ಕಾಲವನ್ನು ಕಳೆಯುತ್ತಿದ್ದಾರೆ. ಹೀಗಿರಬೇಕಾದ್ರೆ ದೇವಾನುದೇವತೆಗಳೆಲ್ಲರೂ ನಿಲ್ಲಿದ್ದಾರೆ ಬ್ರಹ್ಮಸಭೆಯಲ್ಲಿ. ಹೀಗಿರುವಾಗ ಮಹಾನುಭಾವಳಾಗಿರ್ತಕ್ಕಂಥ ಗಂಗೆಯಾದರೂ ದೇವಗಂಗೆ ಆ ಸಭೆಯಲ್ಲಿ ನಡೆದು ಬರಬೇಕಾದರೆ ತರಂಗದ ಅಲೆಯಂತೆ ಆಕೆಯ ನಡೆ ಇದನ್ನೆಲ್ಲ ಕಂಡು ಆ ವರುಣ ದೃಷ್ಟಿಯಾದರೂ ಗಂಗೆಯ ಮೇಲೆ ಬಿದ್ದಿದೆ. ಇದನ್ನು ಕಂಡಂತಹ ಬ್ರಹ್ಮದೇವ ಅಲ್ಲಿ ಆ ವರುಣನಿಗೆ ಶಾಪವನ್ನಿಟ್ಟಿದ್ದಾರೆ. ಅಪ್ಪ, ನೀನು ಮುಂದೆ ಶಂತನು ಚಕ್ರವರ್ತಿಯಾಗಿ ಜನ್ಮವನ್ನು ತೆಗೆದುಕೋ ಅಂತ ಹೇಳಿ ಶಾಪವನ್ನಿಟ್ಟಿದ್ದಾರೆ. ಹೀಗಿರುವಾಗ ಗಂಗೆಯು ಕೂಡ ನೀನು ಮುಂದೆ ಆತನನ್ನ ಲಗ್ನವಾಗು, ಮುಂದೆ ಭೂಲೋಕದಲ್ಲಿ ಮಾನವಳಾಗಿ ಜನಿಸಿ ಆತನನ್ನು ಲಗ್ನವಾಗು ಎಂಬುದಾಗಿ ಶಾಪವಿತ್ತಿದ್ದಾರೆ. ನಾನು ಮಾಡದೇ ಇರತಕ್ಕಂಥ ತಪ್ಪಿಗೆ ಹೇತಕ್ಕಾಗಿ ನಾನು ಈ ರೀತಿಯಾದ ಕಾರ್ಯವನ್ನು ಮಾಡಬೇಕು ಅಂದಾಗ ಅದಕ್ಕೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಅಮ್ಮ, ಹಿಂದೆ ಅಷ್ಟವಸುಗಳು ವಶಿಷ್ಠ ಮಹಾಮುನಿಗಳ ನಂದಿನಿ ಎಂಬ ಹಸುವನ್ನ ಅಪಹರಿಸಿದ ಕಾರಣ ವಶಿಷ್ಠ ಮಹಾಮುನಿಗಳು ಅಷ್ಟವಸುಗಳಿಗೆ ಶಾಪವನ್ನಿತ್ತಿದ್ದಾರೆ. ಭೂಲೋಕದಲ್ಲಿ ನೀವು ಜನ್ಮವನ್ನು ತಾಳೆ ಎಂಬುದಾಗಿ, ಅದಕ್ಕಾಗಿ ಅವರ ನಿನ್ನ ಉದರದಲ್ಲಿ ಹುಟ್ಟಿ ಮುಕ್ತಿಯನ್ನು ಪಡೆಯಬೇಕಾಗಿದೆ. ಅದಕ್ಕಾಗಿ ನೀನು ಕೂಡ ಈ ಕಾರ್ಯವನ್ನು ಮಾಡಲೇಬೇಕು ಎಂದಾಗ ಹಾಗೆಯೇ ಆಗಲಿ ಎಂಬುದಾಗಿ ಭೂಲೋಕದಲ್ಲಿ ಆ ಚಂದ್ರವಂಶದ ದೊರೆ ಎಂದೆನಿಸಿಕೊಂಡು ಪ್ರದೀಪ ಮಹಾರಾಜನ ಮಗನಾಗಿ ಆ ವರುಣನೇ ಶಂತನು ಚಕ್ರವರ್ತಿಯಾಗಿ ಜನ್ಮವನ್ನು ತಾಳಿದ್ದಾನೆ. ಹೀಗಿರುವಾಗ
ಆತನ ಆಳ್ವಿಕೆಯಲ್ಲಿ ಕಾಲ ಕಾಲಕ್ಕೆ ಮಳೆಯಾಗಿ ಮಳೆಗೆ ತಕ್ಕ ಬೆಳೆಯಾಗಿ ಇಳೆಯಲು ಪ್ರಜೆಗಳೆಲ್ಲರೂ ಕೂಡ ಸುಖವಾಗಿ ಸೌಖ್ಯವಾಗಿ ಆನಂದವಾಗಿ ಹಣವಂತರಾಗಿ ಗುಣವಂತರಾಗಿ ಹರಿಭಕ್ತರಾಗಿ ಕಾಲವನ್ನು ಕಳೆಯುತ್ತಿರುವಾಗ ಒಂದಾನೊಂದು ದಿವಸ ಶಂತನು ಚಕ್ರವರ್ತಿ ಬೇಟೆಯಾಡಬೇಕೆಂಬುದಾಗಿ ಆ ಕಾಡಿನಲ್ಲಿ ಸಂಚರಿಸಿರುವಂತಹ ಸಮಯ. ಕರದಲ್ಲಿ ಅನೇಕ ವಿಧವಾಗಿರತಕ್ಕಂಥ ಆಯುಧಗಳನ್ನು ಹಿಡಿದುಕೊಂಡು ಮಹಾರಾಜ ಕಾಡಿಗೆ ಬಂದು ಕಾಡಿನಲ್ಲಿ ಕೋಲಾಹಲವನ್ನೆಬ್ಬಿಸಿದ್ದಾರೆ. ಹೀಗಿರುವಾಗ ಬಹುವಿಧವಾಗಿ ಅಲ್ಲಿರ್ತಕ್ಕಂಥ ಪ್ರಾಣಿಗಳೆಲ್ಲವೂ ಕೂಡ ಗವಿಯಲ್ಲಿ ಗುಹೆಯಲ್ಲಿ ಅಡಗಿ ಕುಳಿತುಕೊಂಡಿದೆ. ವಿಶ್ರಾಂತಿಯನ್ನು ಪಡೆದುಕೊಳ್ಳಬೇಕೆಂಬುದಾಗಿ ಶಂತನು ಚಕ್ರವರ್ತಿ ನೇರವಾಗಿ ಗಂಗಾ ನದಿಯ ಪ್ರದೇಶಕ್ಕೆ ಬಂದಿದ್ದಾನೆ. ಗಂಗಾ ನದಿಯ ಪ್ರದೇಶಕ್ಕೆ ಬಂದು ವಿಶ್ರಾಂತಿಯನ್ನು ಪಡೆದುಕೊಳ್ಳುವಂತಹ ಸಮಯ ಏನಾಗಿದೆ, ಆ ನದಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಸುಂದರವಾಗಿರ್ತಕ್ಕಂಥ ಹೆಣ್ಣು ಹೊರಬಂದಂತೆ ಭಾಸವಾಯಿತು. ಆಕೆಯನ್ನು ನೋಡ್ತಾ ಇದ್ದಾನೆ. ನೋಡುತ್ತಾ 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 ಆಕೆಯ ಸೌಂದರ್ಯಕ್ಕೆ ಮನಸೋತಿದ್ದಾನೆ. ಮನಸೋತವನು ಇವಳೆಂತ ಚೆಲುವ ಅಂತಳೋ, ಇವಳೆಂತ ಚೆಲುವ ಅಂತಳೋ, ಇವಳೆಂತ ಚೆಲುವ ಅಂತಳೋ. ಇವಳೆಂತ ಚೆಲುವ ಅಂತಳೋ, ಇವಳೆಂತ ಚೆಲುವ ಅಂತಳೋ. ತರ ತರ ವಿಧದೊಳು ಮನವ ಸುರೆ ಗೊಂಬ, ತರ ತರ ವಿಧದೊಳು ಮನವ ಸುರೆ ಗೊಂಬ. ನಸುನಗೆಯಿಂದಲಿ ಮನವ ಸೆಳೆಯುವಳೋ, ನಸುನಗೆಯಿಂದಲಿ ಮನವ ಸೆಳೆಯುವಳು. ಎಂತ ಇವಳೆಂತ ಇವಳೆಂತ ಚೆಲುವ ಅಂತಳೋ. ಆಕೆಯನ್ನು ಕಂಡು ಈಕೆ ಎಷ್ಟು ಸುಂದರವಾಗಿದ್ದಾಳೆ, ಈಕೆಯ ನಾನು ಮಾತನಾಡಿಸಬೇಕೆನ್ನುವಂಥ ವಿಚಾರವನ್ನು ತಿಳಿದುಕೊಂಡಿರುವಾಗ ಆ ಮಹತಾಯಿ ನೋಡುತ್ತಿದ್ದಂತೆಯೇ ಸಮೀಪಕ್ಕೆ ಬಂದಳು. ಸುಂದರಿ, ನೀನು ಯಾರು? ಆಕೆ ಹೇಳ್ತಾ ಇದ್ದಾಳೆ, ನಾನು ಯಾರಾದರಾಗಲಿ ಮೊದಲು ನೀನು ಯಾರೆಂಬುದನ್ನು ಹೇಳು. ಸುಂದರಿ, ನಿನ್ನನ್ನು ನೋಡುತ್ತಿದ್ದರೆ ನಿನ್ನನ್ನು ಲಗ್ನವಾಗಬೇಕೆಂಬುದಾಗಿ ನನ್ನ ಬಯಕೆ. ನಾನು ಪ್ರತೀಪ ಮಹಾರಾಜನ ಮಗ ಶಂತನು ಚಕ್ರವರ್ತಿ. ಅಪ್ಪ, ನೀನು ನನ್ನನ್ನು ಮದುವೆಯಾಗಬೇಕಾದ್ರೆ ನನ್ನದೊಂದು ಷರತ್ತು. ನಾನೇನು ಮಾಡಿದರೂ ಕೇಳುವಂತಿಲ್ಲ, ಕುಲ ಮತ್ತೆ ನೆಲೆ ವಿಚಾರವನ್ನು ತಿಳಿಯುವಂತಿಲ್ಲ. ಹಾಗಿದ್ರೆ ಮಾತ್ರ ನಾನು ನಿನ್ನನ್ನು ಲಗ್ನವಾಗ್ತೇನೆ ಎಂದಾಗ ಹಾಗೆಯಾಗಲಿ ಎಂಬುದಾಗಿ ಮೆಚ್ಚಿ ಒಬ್ಬರಿಗೊಬ್ಬರು ಕೂಡ ಲಗ್ನವನ್ನು ಮಾಡಿಕೊಂಡು ಆನಂದವಾಗಿ ಕಾಲವನ್ನು ಕಳೆಯುತ್ತಿದ್ದಾರೆ. ಆನಂದವಾಗಿ ಕಾಲವನ್ನು ಕಳೆಯುತ್ತಾ ನೇರವಾಗಿ ಬಂದಿದ್ದಾರೆ. ನೇರವಾಗಿ ಅರಮನೆಗೆ ಕರೆದುಕೊಂಡು ಬಂದು ಕಾಲವಾದರೂ ಕಳೆಯುತ್ತಿದೆ. ದಿನಗಳು 1, 2, 3, 4, 5, 6 ಎಂಬುದಾಗಿ ವಾರವಾಗಿದೆ. ತಿಂಗಳುಗಳು ಕಳೆಯೇ ವರುಷವಾಗಿದೆ. ತಿಂಗಳುಗಳು ಕಳೆದಿದೆ, ವರುಷವೇ ತುಂಬಿದೆ. ವರುಷ ತುಂಬುವುದರೊಳಗಾಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನೆತ್ತಿದ್ದಾಳೆ. ಆ ಮಗುವನ್ನೆತ್ತಿಕೊಂಡು ಪತಿಗೆ ತೋರಿಸಿ ನೇರವಾಗಿ ತೆಗೆದುಕೊಂಡು ಬಂದು ಆ ಗಂಗಾ ನದಿಯೊಳಗೆ ಮಗುವನ್ನು ಬಿಸಾಡಿದಳು. ಹೀಗೆ 1, 2, 3, 4, 7 ಜನ ಮಕ್ಕಳನ್ನು ತೆಗೆದುಕೊಂಡು ನೀರಿನೊಳಗೆ ಬಿಸಾಡಿದಳು. ಶಂತನು ಚಕ್ರವರ್ತಿ ಹೆಂಡತಿ ಮೇಗಳ ವ್ಯಾಮೋಹದಿಂದಾಗಿ ಒಂದು ಮಾತನಾಡಲಿಲ್ಲ. ಓಹೋ, ನನಗಾದರೂ ವಯಸ್ಸಾಯಿತು, ಮುಂದೆ ಈ ವಂಶವನ್ನು ಬೆಳಗಲು ಮಕ್ಕಳು ಬೇಕು, ನಾನು ಹೀಗೆ ಸುಮ್ಮನಿದ್ರೆ ಕಾಲ ಸರಿ ಹೋಗೋದಿಲ್ಲ ಅಂತೇಳಿ ಯೋಚನೆ ಮಾಡಿ ಮಹಾನುಭಾವನಾಗಿರ್ತಕ್ಕಂಥ ಶಂತನು ಚಕ್ರವರ್ತಿ 8ನೇ ಮಗುವಿಗೆ ಜನ್ಮವನ್ನು ಕೊಟ್ಟಿರುವಾಗ ಆ ಮಗುವನ್ನು ಕೂಡ ಎತ್ತಿಕೊಂಡು ದಡದಡೆ ಓಡಿ ಬರುವಾಗ ಏನಾಗಿದೆ, ಆ ಮಗುವನ್ನು ಎತ್ತಿಕೊಂಡು ನೀರಿನೊಳಗೆ ನೇನು ಬಿಸಾಡಬೇಕು. ಆತ ತಡೆದಿದ್ದಾನೆ. ಹೇ ನಿಲ್ಲು, ನೀನು ಯಾರು? ಏತಕ್ಕಾಗಿ ಮಕ್ಕಳನ್ನೆಲ್ಲ ತೆಗೆದುಕೊಂಡು ಬಂದು ನೀರಿನಲ್ಲಿ ಬಿಸಾಡ್ತಿದ್ಯಲ್ಲ, ನಿನಗೆ ತಾಯಿಯ ಕರುಣೆ ಇಲ್ಲವೇ? ಹುಟ್ಟಿದ ಮಕ್ಕಳನ್ನೆಲ್ಲ ನೀರಿನೊಳಗೆ ಬಿಸಾಡ್ತಿದ್ಯಲ್ಲ, ಮುಂದೆ ನಮ್ಮ ವಂಶ ಬೆಳಗಲು ಕೀರ್ತಿ ಜ್ಯೋತಿ ಬೇಡವೇ ಅಂದಾಗ ಆಗ ಅಪ್ಪ, ನಿನಗೆ ಬೇಕಾಗಿರ್ತಕ್ಕಂಥದ್ದು ಮಗು. ನಾನು ನಿನಗೆ ಪ್ರಾರಂಭದಲ್ಲೇ ಹೇಳಿದೆ, ನನ್ನ ಕುಲ ನೆಲೆಯ ವಿಚಾರವನ್ನು ನೀನು ಕೇಳಬಾರ್ದು. ಈಗ ಪ್ರಶ್ನೆ ಮಾಡಿದ್ಯಾ, ನಾನು ನಿನ್ನ ಬಳಿಯಲ್ಲಿ ಇರೋದಿಲ್ಲ. ನೀನು 16 ವರ್ಷದ ನಂತರ ಹೀಗೆ ಬಾ. ಆ 16 ವರ್ಷದ ನಂತರದಲ್ಲಿ
ನಿನ್ನ ಮಗುವನ್ನ ನಿನಗೆ ಕೊಡ್ತೇನೆ. ಮುಂದೆ ಈತ ಕೀರ್ತಿವಂತನಾಗ್ತಾನೆ. ಸಕಲ ವಿದ್ಯೆ ಬುದ್ಧಿ ಸಿದ್ಧಿ ಎಲ್ಲವನ್ನ ಕಲಿಸಿ ನಂತರ ಈ ಮಗುವನ್ನ ನಿನ್ನ ಬಳಿಯಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಆ ಗಂಗೆಯಾದರು ಅದೃಶ್ಯಳಾದಳು. ಇಂದಿರಾರಮಣ ಗೋವಿಂದ ಗೋವಿಂದ, ಹರಿನಾಮ ಸಂಕೀರ್ತನ ವರದ ಗೋವಿಂದ ಗೋವಿಂದ. ಜಯ ಜನ್ಮ ಪಾರ್ವತಿ ಪದಗೆ ಹರ ಹರ ಮಹದೇವ ಶಂಭೋ. ಇತ್ತ ಗಂಗೆಯನ್ನ ಹಗಲಿದ ಶಂತನು ಚಕ್ರವರ್ತಿ ದುಃಖ ಮಾಡ್ತಾ ಇದ್ದಾನೆ. ಹೇ ಗಂಗಾ, ಹಗಲಿರಲಾರೆ ಗಂಗಾ, ನಿನ್ನನ್ನು ಹಗಲಿ ಬದುಕಿರಲಾರೆ, ಬಳಿ ಬಾರೆ. ಹೇ ಗಂಗಾ, ನಿನ್ನನ್ನ ನಾನು ಹಗಲಿ ಹರಗಳಿಗೆ ಕೂಡ ಇರಲಾರೆ ಎಂಬುದಾಗಿ ದುಃಖ ಮಾಡ್ತಾ ನೇರವಾಗಿ ಮನೆಗೆ ಬಂದು ಕಾಲವನ್ನು ಕಳೆಯುತ್ತಿದ್ದಾನೆ. ಹೀಗೆ ದಿನಗಳಾದರೂ ಹೊರಳಿದೆ. ದಿನ 1 2 3 4 ದರದೊಳಗೆ ಕಳೆಯಿತಾಗ ವಾರ, ದಿನ 1 2 3 4 ದರದೊಳಗೆ ಕಳೆಯಿತಾಗ ವಾರ, ವಾರ 1 2 3 4 ತರ ಕಳೆಯಿತಾಗ ಮಾಸ, ವಾರ 1 2 3 4 ತರ ಕಳೆಯಿತಾಗ ಮಾಸ, ಮಾಸಗಳು ವರ್ಷವು ಕಳೆದಿ ಕಳೆಯಿತಾಗ ಕಾಲ, ನಾರಾಯಣ ನಮೋ ನಾರಾಯಣ. ಹೀಗಿರುವಾಗ ಆ ಗಂಗೆಯಾದರೂ ನೇರವಾಗಿ ಆ ಮಗುವಿಗೆ ಸಕಲ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ಸಮಯ. ಒಂದು ದಿನ 16 ವರ್ಷ ಸಂಪೂರ್ಣವಾಗಿ ತುಂಬಿದೆ. ಶಂತನು ಚಕ್ರವರ್ತಿ ಗಂಗಾ ನದಿಯ ಬಳಿಗೆ ಬಂದಾಗ ಬಹು ವಿಧವಾಗಿ ಪ್ರವಾಹವೇ ಹಬ್ಬಿದಂತಾಗಿದೆ. ಆಗ ಅಲ್ಲಿಂದ ದೇವವೃತನಾದರೂ ಬಂದಿದ್ದಾನೆ. ಗಂಗೆಯಾದರೂ ಮಗುವನ್ನು ಕರೆದುಕೊಂಡು ಬಂದು ಶಂತನು ಚಕ್ರವರ್ತಿ ಕೈಯಲ್ಲಿ ಕೊಟ್ಟು ಆಕೆಯಾದರೂ ಅದೃಶ್ಯಳಾದಳು. ಮುಂದೆ ಆತ ದೇವವ್ರತ ತಂದೆಯ ಜೊತೆಯಲ್ಲಿ ಆನಂದವಾಗಿ ಸಕಲ ವಿದ್ಯಾಪಾರಂಗತನಾಗಿ ಕಾಲವನ್ನು ಕಳೆಯುತ್ತಿರುವಾಗ ಹೀಗೆ ಅನೇಕ ದಿನಗಳಾದರೂ ಉರುಳಿದೆ. ಹೀಗಿರುವಂತಹ ಸಮಯ ಮನಸ್ಸಿನ ಬೇಸರವನ್ನು ಕಳೆಯೋದಕ್ಕೋಸ್ಕರವಾಗಿ ಒಂದಾನೊಂದು ದಿವಸ ಹಾಗೆಯೇ ನಗರವನ್ನು ಪರ್ಯಟನೆ ಮಾಡ್ತಾ ನೇರವಾಗಿ ದಟ್ಟವಾಗಿರ್ತಕ್ಕಂಥ ಪ್ರದೇಶ, ಆ ಪ್ರದೇಶದ ಬಳಿಯಲ್ಲಿ ಒಂದು ನದಿ, ಆ ಸರಸ್ವತಿ ನದಿಯ ತೀರಕ್ಕೆ ಬಂದಿದ್ದಾರೆ. ನದಿಯ ತೀರಕ್ಕೆ ಬಂದು ಕಾಲವನ್ನು ಕಳೆಯುವಾಗ ಮಹತಾಯಿಯಾಗಿರ್ತಕ್ಕಂಥ ಸತ್ಯವತಿ ದೋಣಿಯನ್ನು ನಡೆಸುತ್ತಾ ಹಾಗೆ ಕಾಲವನ್ನು ಕಳೆಯುತ್ತಿದ್ದಾಳೆ. ಸತ್ಯವತಿ ಆದರೂ ದೋಣಿಯನ್ನು ನಡೆಸುತ್ತಾ ಕಾಲವನ್ನು ಕಳೆಯುತ್ತಿದ್ದಾಳೆ. ಆ ಸತ್ಯವತಿಯನ್ನು ಕಂಡ ಸತ್ಯವತಿಯ ರೂಪುರೇಖೆಗಳಿಗೆ ಮನಸೋತ ಆಕೆಯನ್ನು ವಿವಾಹವಾಗಬೇಕೆಂಬ ಭಯಕ್ಕೆ ಆಗ ಅಮ್ಮ ನೀನು ಯಾರು, ನಿನ್ನನ್ನು ಮದುವೆ ಆಗಬೇಕೆಂಬುದಾಗಿ ನನ್ನ ಬಯಕೆ ಉಂಟಾಗಿದೆ ಎಂದಾಗ, ನಾನು ದಾಸಿರಾಜನ ಮಗಳು, ನನ್ನ ತಂದೆ ಒಪ್ಪಿದರೆ ನನ್ನದು ಯಾವುದೇ ರೀತಿಯ ಅಭಿಪ್ರಾಯವಿಲ್ಲ ಅಂದಾಗ ಹಾಗೆ ಆಗಲಿ ಎಂಬುದಾಗಿ ದಾಸಿರಾಜನ ಬಳಿಗೆ ಬಂದು, ಅಪ್ಪ ದಾಸಿರಾಜ, ನಾನು ಈ ನಾಡಿನ ಅರಸ, ನಿನ್ನ ಮಗಳನ್ನು ಕೊಟ್ಟು ನನಗೆ ವಿವಾಹ ಮಾಡು. ನಾನು ವಿವಾಹವಾದ ನಂತರದಲ್ಲಿ ನೀನು ರಾಜ್ಯದ ರಾಜನ ಮಾವನಾಗುವೆ, ನಿನಗೂ ಕೂಡ ಕೀರ್ತಿ ದೊರಕುವುದು. ನಿಜ ಸ್ವಾಮಿ, ನೀವು ಹೇಳ್ತಕ್ಕಂಥ ಮಾತು ಸತ್ಯ. ಆದರೆ ಈಗಾಗಲೇ ನಿನಗೊಬ್ಬ ಮಗನಿದ್ದಾನೆ, ನನ್ನ ಮಗಳನ್ನು ಕೊಟ್ಟು ನಿನಗೆ ಲಗ್ನವನ್ನು ಮಾಡಿದ್ದೆ. ಆದರೆ ಮುಂದೆ ಆ ರಾಜ್ಯ ಸಿರಿ ಸಂಪತ್ತೆಲ್ಲವೂ ಕೂಡ ಈಗಿರ್ತಕ್ಕಂಥ ನಿನ್ನ ಮಗನದಾಗುತ್ತೆ. ನನ್ನ ಮಗಳಲ್ಲಿರ್ತಕ್ಕಂಥ ನನ್ನ ಮಗಳ ಹೊಟ್ಟೆಯಲ್ಲಿರ್ತಕ್ಕಂಥ ಮಕ್ಕಳು ಆತನ ಅಧೀನದಲ್ಲಿರಬೇಕಾಗುತ್ತೆ. ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡಬೇಕಾದ್ರೆ ಒಂದು ವಿಚಾರ, ನನ್ನ ಮಗಳನ್ನು ಕೊಟ್ಟು ನಿನಗೆ ಮದುವೆ ಮಾಡಬೇಕಾದ್ರೆ ಒಂದು ವಿಚಾರ, ಆ ರಾಜ್ಯ ಸಿರಿ ಸಂಪತ್ತು ಏನಿದೆ ಅದಕ್ಕೆಲ್ಲ ನನ್ನ ಮಕ್ಕಳೇ ಅಧಿಪತಿಯಾಗಬೇಕು. ಹಾಗಿದ್ರೆ ಮಾತ್ರ ನಾನು ಒಪ್ಪುತ್ತೇನೆ ಅಂದಾಗ, ತಾಯಿ ಇಲ್ಲದ ಮಗುವಿಗೆ ನಾನು ಅನ್ಯಾಯ ಮಾಡುವುದು ತರವಲ್ಲ. ಈಗಾಗಲೇ ಬಿಸಿಯ ಹಾಲಿಗೆ ಬಾಯನ್ನೊಡ್ಡಿದ ಮಾಧ್ಯಾಲದಂತೆ ಆತ ಮನದಲ್ಲಿ ನೊಂದು ನೇರವಾಗಿ ಮನೆಗೆ ಹಿಂದಿರುಗಿ ಬಂದು ಚಿಂತೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದಾನೆ. ಚಿಂತೆಯಲ್ಲಿ ಗಲ್ಲದ ಮೇಲೆ ಕೈಯನ್ನಿಟ್ಟು ಮಹಾರಾಜ ಕುಳಿತ. ಗಲ್ಲದ ಮೇಲೆ ಕೈಯನ್ನಿಟ್ಟು ರಾಜತ ಕುಳಿತ, ರಾಜತ ಕುಳಿತ. ಗಲ್ಲದ ಮೇಲೆ ಕೈಯನ್ನಿಟ್ಟು ಮಹಾರಾಜ ಕುಳಿತಿದ್ದಾನೆ. ಎಲ್ಲವನು ಬಲ್ಲವನು ಏನು ಅರಿಯದವನಂತೆ ಕುಳಿತುಕೊಂಡಿದ್ದಾನೆ. ಹೀಗಿರುವಾಗ ಮಹಾರಾಜ ಇಷ್ಟು ಚಿಂತೆಯಿಂದ ಇರುವುದನ್ನು ಕಂಡಂತಹ ದೇವವ್ರತ
ಆತ ಮಂತ್ರಿಯಿಂದ ವಿಚಾರವನ್ನು ತಿಳಿದುಕೊಂಡು ನೇರವಾಗಿ ದಾಸಿರಾಜನ ಬಳಿಗೆ ಬಂದ. ದಾಸಿರಾಜನ ಬಳಿಗೆ ಬಂದು, ಅಪ್ಪ ದಾಸಿರಾಜ, ನಿನ್ನ ಮಗಳಾಗಿರ್ತಕ್ಕಂಥ ಆ ಮಹತಾಯಿ ಸತ್ಯವತಿಯನ್ನ ನನ್ನ ತಂದೆಗೆ ಕೊಟ್ಟು ಲಗ್ನವನ್ನು ಮಾಡು. ಅಯ್ಯ ದೇವವ್ರತ, ಈಗಾಗಲೇ ನನ್ನ ವಿಚಾರವನ್ನ ಎಲ್ಲವನ್ನ ತಿಳಿಸಿದ್ದೇನೆ. ನಾನು ರಾಜ್ಯ ಸಿರಿ ಸಂಪತ್ತು ಇದರ ಬಗ್ಗೆ ಆಸೆಯನ್ನೇ ಪಡೋದಿಲ್ಲ. ನನಗೆ ಸಿಂಹಾಸನ ಬೇಡವಾಗಿದೆ, ರಾಜ್ಯವೂ ಕೂಡ ಬೇಡವಾಗಿದೆ. ಅದನ್ನೆಲ್ಲವನ್ನು ಕೂಡ ನಿನ್ನ ಮಗಳ ಹೊಟ್ಟೆಯಲ್ಲಿರ್ತಕ್ಕಂಥ ಮಕ್ಕಳೇ ಅನುಭವಿಸಲಿ. ಅಪ್ಪ ನೀನೇನೋ ಬೇಡ ಅಂತ್ಯ, ಆದರೆ ಮುಂದೆ ನೀನು ಲಗ್ನವಾದ ನಂತರದಲ್ಲಿ ಪಿತ್ರಾರ್ಜಿತ ಆಸ್ತಿ ನಮಗೂ ಕೂಡ ದಕ್ಕಬೇಕು ಅಂತ ಹೇಳಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ಮಕ್ಕಳು, ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ನನ್ನ ಮೊಮ್ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಕೊಡೋದಿಲ್ಲ ಅಂತ ಏನು. ಅದಕ್ಕಾಗಿ ನಾನು ಒಂದು ನಿಯಮವನ್ನು ಮಾಡ್ತೇನೆ. ಅಪ್ಪ ನಿಮಗೆ ಆ ಅನುಮಾನವೇ ಬೇಡ. ಇನ್ನು ಮುಂದೆ ಜಗತ್ತಿನಲ್ಲಿ ಯಾವುದೇ ಸ್ತ್ರೀಯಾಗಲಿ ಅವರು ನನಗೆ ತಾಯಿಯ ಸಮಾನ. ನಾನು ಆ ಜನ್ಮ ಬ್ರಹ್ಮಚಾರಿ ಆಗ್ತೇನೆ. ಆ ಜನ್ಮವಾಗಿ ನನ್ನ ಜೀವನ ಇರೋ ತನಕ ಎಲ್ಲ ಸ್ತ್ರೀಯರು ಕೂಡ ನನಗೆ ಮಾತೆಯರ ಸಮಾನ ಅಂತ ಹೇಳಿ ಅಂದು ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಆಗ ದೇವಾನುದೇವತೆಗಳೆಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಆತನಿಗೆ ಹೆಸರು ಬಂತು ಭೀಷ್ಮ. ಭೀಷ್ಮ ಭೀಷ್ಮ ಎಂಬುದಾಗಿ ಹೆಸರಿಟ್ಟಿದ್ದಾರೆ. ಹೀಗಿರುವಾಗ ಆತ ಪ್ರತಿಜ್ಞೆಯನ್ನು ಮಾಡಿದ. ತಂದೆಗೋಸ್ಕರವಾಗಿ ಪ್ರತಿಜ್ಞೆಯನ್ನು ಮಾಡಿ ತನ್ನ ಯೌವನವನ್ನೇ ಧಾರೆ ಎರೆದು ಆ ಸತ್ಯವತಿಯನ್ನು ಕರೆದುಕೊಂಡು ನೇರವಾಗಿ ತಂದೆಯ ಬಳಿಗೆ ತಂದಿರುವಾಗ ಆ ತಂದೆ ನೋಡಿದ್ರು. ಓಹೋ ಇದೇನಿದು ಅಂತ ಯೋಚನೆ ಮಾಡಿ ಆಗ ಸತ್ಯವತಿಯೇ ತಿಳಿಸಿದ್ದಾಳೆ, ನಿನ್ನ ಮಗನ ಆಗಿರ್ತಕ್ಕಂಥವರು ಈ ರೀತಿಯಾದ ಕಾರ್ಯವನ್ನು ಮಾಡಿದ್ರು, ಈ ರೀತಿಯಾದ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಅಂದಾಗ ತಂದೆ ಹೇಳ್ತಾ ಇದ್ದಾರೆ, ಕಂದ ಎಂದೋ ಬಿದ್ದು ಹೋಗುವ ಈ ಮರಕ್ಕೋಸ್ಕರವಾಗಿ ನಿನ್ನ ಯೌವನವೆಲ್ಲವನ್ನ ಧಾರೆ ಎರೆದು ಆ ಜನ್ಮ ಬ್ರಹ್ಮಚಾರಿ ಆಗ್ತೇನೆ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿರುವೆ. ಇನ್ನು ಮುಂದೆ ನಿನ್ನನ್ನ ಆ ಶ್ರೀಮನ್ನಾರಾಯಣನ ಸುದರ್ಶನ ಚಕ್ರವಾಗಲಿ, ಶಿವನ ತ್ರಿಶೂಲವಾಗಲಿ, ದೇವೇಂದ್ರನ ವಜ್ರಾಯುಧವಾಗಲಿ, ನಿನ್ನ ಇಚ್ಛೆ ಇಲ್ಲದೆ ನಿನಗೆ ಯಾವುದೇ ರೀತಿಯ ಮರಣ ಕೂಡ ಬಾರದಿರಲಿ, ಇಚ್ಛಾ ಮರಣಿಯಾಗು ಅಂತ ಹೇಳಿ ತಂದೆ ಆಶೀರ್ವಾದ ಮಾಡಿದ್ರು. ಮಗನಿಗೋಸ್ಕರವಾಗಿ ತಂದೆ ಆಶೀರ್ವಾದ ಮಾಡಿದ್ರು. ಇವತ್ತಿನ ದಿನ ನಾವು ತಂದೆ ತಾಯಿಗಳನ್ನ ಬಹಳ ಪ್ರೀತಿಯಿಂದ ಮಮತೆಯಿಂದ ಕಂಡರೆ ಆ ತಂದೆ ತಾಯಿಗಳಿಂದ ಸಿಗ್ತಕ್ಕಂಥ ಆಶೀರ್ವಾದವೇ ನಮ್ಮ ತಲೆ ಕಾಯುತ್ತೆ. ಹೋಗುವ ಮಾರ್ಗದಲ್ಲಿ ಬರುವ ಮಾರ್ಗದಲ್ಲಿ ನನ್ನ ಮಗ ಯಾವುದೇ ರೀತಿಯ ತೊಂದರೆ ಉಂಟಾಗದೆ ಚೆನ್ನಾಗಿರಲಿ ಅಂತ ಹೇಳಿ ತಂದೆ ತಾಯಿಗಳ ಆಶೀರ್ವಾದ ಮಾಡಿದ್ರೆ ಆ ಆಶೀರ್ವಾದ ಫಲದಿಂದ ನಾವು ಬಹು ಎತ್ತರಕ್ಕೆ ಹೋಗಿ ಅನೇಕ ಪುಣ್ಯ ಫಲಗಳನ್ನು ಪಡೆಯಬಹುದು. ಅದಕ್ಕೆ ಬಲ್ಲವರು ಹೇಳ್ತಾರೆ, ಜನನಿ ಜನಕರ ಸೇವೆ ಜಗದಾಂಬೆ ಸೇವೆ, ಜನನಿ ಜನಕರ ಚರಣ ಸೇವೆಗೈಯುವ ಜಾಣ, ಜನನಿ ಜನಕರ ಸೇವೆ ಜಗದಾಂಬೆ ಸೇವೆ, ಜನನಿ ಜನಕರ ಚರಣ ಸೇವೆಗೈಯುವ ಜಾಣ, ಜನನಿ ಜನಕರ ಸೇವೆ. ಜನ್ಮ ಜನ್ಮಾಂತರದ ಪುಣ್ಯ ಫಲವಿಲ್ಲದ ಪುಣ್ಯ ಈ ನನಗುಂಟೆ ಸೌಭಾಗ್ಯ, ಜನ್ಮ ಜನ್ಮಾಂತರದ ಪುಣ್ಯ ಫಲವಿಲ್ಲದ ಪುಣ್ಯ ಈ ನನಗುಂಟೆ ಈ ಸೌಭಾಗ್ಯ, ನವನಿಧಿಯು ಮನೆಯೊಳಿರೆ ನವನಿಧಿಯು ಮನೆಯೊಳಿರೆ ಅವರಿವರ ಬೇಡುವರೆ ಚಪಲ
ಬವಣೆಗೆ ಉಂಟೆ ಈ ಸೌಭಾಗ್ಯ. ಜನನೇ ಜನಕರ ಸೇವೆ ಜಗದಾಂಬೆ ಸೇವೆ, ಜನನಿ ಜನಕರ ಚರಣ ಸೇವೆಗೈಯುವವ ಜಾಣ. ಜನನೇ ಜನಕರ ಸೇವೆ ಜಗದಾಂಬೆ ಜನನಿ ಜನಕರ ಸೇವೆ ಜಗದಾಂಬೆ ಸೇವೆ, ಜನನಿ ಜನಕರ ಚರಣ ಸೇವಗೈಯುವ ಜಾಣ. ಹೀಗಿರುವಾಗ ಆ ಸತ್ಯವತಿಯನ್ನ ತಂದೆಗೋಸ್ಕರವಾಗಿ ಮಗನೇ ನಿಂತು ಮದುವೆಯನ್ನು ಮಾಡಿ ಆ ತಂದೆಯಿಂದ ಇಚ್ಛಾಮರಣೆಯಾಗುವಂತೆ ಹೇಳಿ ಆಶೀರ್ವಾದವನ್ನು ಪಡೆದುಕೊಂಡು ಸತ್ಯ ನ್ಯಾಯ ನೀತಿ ಧರ್ಮದಿಂದ ರಾಜ್ಯವನ್ನ ಪರಿಪಾಲನೆ ಮಾಡ್ತಕ್ಕಂಥ ಶಂತನು ಚಕ್ರವರ್ತಿಯ ಸೇವೆಯನ್ನು ಮಾಡ್ತಾ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ಕಾಲವನ್ನು ಕಳೆಯುವಾಗ ಹೀಗೆ ಅನೇಕ ದಿನಗಳಾಗಿದೆ. ವಯಸ್ಸಾದ ಕಾರಣ ಈ ಶಂತನು ಚಕ್ರವರ್ತಿ ಆ ಸತ್ಯವತಿಯ ಉದರದಲ್ಲಿ ಇಬ್ಬರು ಮಕ್ಕಳಾಗಿದ್ದಾರೆ. ಚಿತ್ರಾಂಗದ ವಿಚಿತ್ರ ವೀರ್ಯ ಎಂಬುದಾಗಿ ಇಬ್ಬರು ಮಕ್ಕಳಾದರು. ಇಬ್ಬರು ಮಕ್ಕಳಾಗಿರುವಂತಹ ಸಮಯ ಚಿತ್ರಾಂಗದನು ಗಂಧರ್ವನೊಡನೆ ಯುದ್ಧವನ್ನು ಮಾಡಿ ಆ ಚಿತ್ರಾಂಗದ ಅಂತಕ್ಕಂಥ ಗಂಧರ್ವನೊಬ್ಬನಿದ್ದ. ನಾಮಾಂಕಿತವನ್ನು ಒತ್ತಿರ್ತಕ್ಕಂಥ ಚಿತ್ರಾಂಗದ ನೀನಾಗಿರುವಾಗ ನೀನು ನಿನ್ನ ನಾಮವನ್ನ ಅಂದರೆ ನಿನ್ನ ಹೆಸರನ್ನು ಬದಲಾಯಿಸ್ಕೋ, ಇಲ್ಲದೆ ಹೋದ ಮೇಲೆ ನನ್ನ ಮೇಲೆ ಯುದ್ಧವನ್ನು ಮಾಡಬೇಕು ಅಂದಾಗ ಆ ಗಂಧರ್ವನೊಬ್ಬ ಚಿತ್ರಾಂಗದನ ಮೇಲೆ ಯುದ್ಧವನ್ನು ಮಾಡಿರುವಾಗ ಆ ಚಿತ್ರಾಂಗದನು ಯುದ್ಧದಲ್ಲಿ ಹೋರಾಡಿ ಪ್ರಾಣವನ್ನೇ ಬಿಟ್ಟಿದ್ದಾನೆ. ಹೀಗಿರುವಾಗ ವಿಚಿತ್ರ ವೀರ್ಯನಿಗೆ ಮದುವೆಯನ್ನು ಮಾಡಬೇಕೆಂಬುದಾಗಿ ಕಾಶಿ ದೇಶದ ಅರಸನ ಮಕ್ಕಳಾಗಿರ್ತಕ್ಕಂಥ ಅಂಬಿಕೆಯನ್ನ ಸ್ವಯಂವರದಲ್ಲಿ ಗೆದ್ದು ಭೀಷ್ಮರು ಕರೆತರುತ್ತಿದ್ದಾರೆ. ಅಲ್ಲೇನು ಸ್ವಯಂವರದಲ್ಲಿ ಏನು ವಿಚಾರ ಅಂದರೆ ಆ 3 ಜನ ಕನ್ಯೆಯರನ್ನ ವೀರತ್ವವೇ ಸುಲ್ಕ ನೆರೆದಿರ್ತಕ್ಕಂಥ ರಾಜಾದಿರಾಜರನ್ನ ಸೋಲಿಸಬೇಕು. ಸೋಲಿಸಿದ ನಂತರದಲ್ಲಿ ಯಾರು ಅಪ್ರತಿಮ ಜಯಶಾಲಿ ಆಗ್ತಾನೋ ಆತನಿಗೆ 3 ಮಕ್ಕಳನ್ನ ಕೊಟ್ಟು ಮದುವೆಯನ್ನು ಮಾಡ್ತೇವೆ ಅಂತ ಹೇಳಿ. ಹೀಗಿರುವಾಗ ನೋಡಿ, ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೂ ಬರ ಇರಲಿಲ್ಲ. ಮದುವೆ ಆಗೋದು 1 2 3 4 5 ಎಷ್ಟು ಬೇಕಾದ್ರೂ ಮದುವೆ ಆಗ್ಬೋದಾಯಿತು. ಈಗ ಒಂದೊಂದು ಆಗದೆ ಕಷ್ಟ. ಹೀಗಿರಬೇಕಾದ್ರೆ ಆ 3 ಜನರನ್ನ ಸ್ವಯಂವರದಲ್ಲಿ ಏರ್ಪಡಿಸಿರುವಾಗ ರಾಜಾದಿರಾಜರೆಲ್ಲರೂ ಕೂಡ ನೆರೆದಿದ್ದಾರೆ. ಅಲ್ಲಿ ಶಾಲ್ವ ಎಂಬುವವನು ಎಲ್ಲರ ಮೇಲೆ ಹೋರಾಡಿ ಆತ ಜಯವನ್ನು ಪಡೆದುಕೊಂಡಿದ್ದಾನೆ. ಭೀಷ್ಮರು ಯಾವಾಗ ಬಂದರು ಕುಳಿತಿದ್ದವರೆಲ್ಲ ಹಾಗೆ ಕುಳಿತುಕೊಂಡಿದ್ದಾರೆ. ಯಾರು ಕೂಡ ಆತನ ಮೇಲೆ ಯುದ್ಧವನ್ನು ಮಾಡಲು ಪ್ರಯತ್ನ ಮಾಡಲಿಲ್ಲ. ಕೆಲವರಿಗೆ ಅನುಮಾನ, ಈತ ಆ ಜನ್ಮ ಬ್ರಹ್ಮಚಾರಿ ಆಗ್ತೇನೆ ಅಂತ ಹೇಳಿರ್ತಕ್ಕಂಥ ಬ್ರಹ್ಮಚಾರಿಗಳಿಗೆ ಇಲ್ಲೇನು ಕೆಲಸ, ಈ ಸ್ವಯಂವರದಲ್ಲಿ ಮದುವೆನೇ ಆಗೋಲ್ಲ ಅಂತಕ್ಕಂಥ ಪ್ರತಿಜ್ಞೆ ಮಾಡಿರ್ತಕ್ಕಂಥ ಈತನಿಗೆ ಏನು ಕೆಲಸ ಅಂತ ಹೇಳಿ ಕೆಲವರೆಲ್ಲ ಒಬ್ರಿಗೊಬ್ರು ಹಾಗೆ ಮಾತನಾಡ್ತಾ ಇದ್ದಾರೆ. ಹೀಗಿರುವಾಗ ಆ ಶಾಲ್ವ ಮಹಾರಾಜ ಹೋರಾಡಲು ಭೀಷ್ಮನ ಮೇಲೆ ಹಾರಿ ಬಿದ್ದಿದ್ದಾನೆ. ಭೀಷ್ಮ ಆ ಶಾಲ್ವ ಮಹಾರಾಜನನ್ನು ಸೋಲಿಸಿ ಇನ್ನು ಯಾರಾದರೂ ಇದ್ರೆ ನನ್ನ ಮೇಲೆ ಹೋರಾಡಬಹುದು ಅಂದಾಗ ಯಾರು ಕೂಡ ಎದುರು ನಿಲ್ಲಲಿಲ್ಲ. ಆಗ ರಥದಲ್ಲಿ 3 ಕುಳ್ಳಿರಿಸಿಕೊಂಡು ನನ್ನ ಸಹೋದರನಿಗೋಸ್ಕರವಾಗಿ ಈ ಕನ್ಯೆಯರನ್ನು ನಾನು ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ನೇರವಾಗಿ ಕರೆತಂದಿದ್ದಾರೆ. ಕರೆತಂದು ವಿಚಿತ್ರ ವೀರನಿಗೆ ಲಗ್ನವನ್ನು ಮಾಡಬೇಕೆಂಬುದಾಗಿ ಸಂಕಲ್ಪವನ್ನು ಮಾಡಿರುವಾಗ ಅಲ್ಲಿ ಅಂಬೆ ಹೇಳ್ತಾಳೆ, ಅಯ್ಯ, ಸ್ವಯಂವರದಲ್ಲಿ ಗೆದ್ದವನು ನೀನು, ಗೆದ್ದ ಮೇಲೆ ನಿನ್ನನ್ನೇ ನಾನು ಲಗ್ನವಾಗೋದು, ನಿನ್ನ ಸಹೋದರ ನನ್ನ ಲಗ್ನವಾಗೋದಿಲ್ಲ ಅಂದಾಗ 3 ಲೋಕಗಳಿಗೆ ತಿಳಿದ ವಿಚಾರ, ನಾನು ಆ ಜನ್ಮ ಬ್ರಹ್ಮಚಾರಿ, ಜಗತ್ತಿನ ಸ್ತ್ರೀಯರೆಲ್ಲರೂ ಕೂಡ ನನಗೆ ಮಾತೆಯರ ಸಮಾನ ಅಂತ ಹೇಳಿ 3 ಲೋಕಗಳಿಗೆ ತಿಳಿದ ವಿಚಾರ ನಿನಗೆ ತಿಳಿಯದೆ ನಾನು ಹೋರಾಡಿ ತಂದಿರುವುದೇ ನನ್ನ ಸಹೋದರನಿಗೋಸ್ಕರವಾಗಿ, ನನ್ನ ಸಹೋದರನ ಲಗ್ನವಾಗುವಂದಾಗ, ಅಯ್ಯ, ನಾನು ಶಾಲ್ವನನ್ನು ಇಷ್ಟಪಟ್ಟಿದ್ದೆ, ಆ ಶಾಲ್ವನನ್ನಾದರೂ ನಾನು ಲಗ್ನವಾಗ್ತಿದ್ದೆ, ಅದನ್ನು ತಪ್ಪಿಸಿದೆಯಲ್ಲ. ಓಹೋ, ಮನಸ್ಸೊಂದು ಕಡೆ ದೇಹ ಒಂದು ಕಡೆ ಇರಲಾಗದು, ನೀನು ಆ ಶಾಲ್ವನನ್ನೇ ಲಗ್ನವಾಗುವೋಗು ಅಂತ ಕಳಿಸಿರುವಾಗ ಇಲ್ಲಿ ಅಂಬಿಕೆಯರನ್ನು ಕೊಟ್ಟು ವಿಚಿತ್ರ ವೀರ್ಯನಿಗೆ ಲಗ್ನವನ್ನು ಮಾಡಿದ್ದಾರೆ. ದಿನ ಕಳೆದಂತೆ ವಿಚಿತ್ರ ವೀರ್ಯನು ಯಾವುದೋ ಒಂದು ಕ್ಷಯ ರೋಗಕ್ಕೆ ಬಲಿಯಾಗಿ ಪ್ರಾಣವನ್ನೇ ಬಿಟ್ಟಿದ್ದಾನೆ. ಇಂದಿರಾ ರಮಣ ಗೋವಿಂದ.
ಜಯ ಜನ್ಮ ಪಾರ್ವತಿ ಪದಯೇ ಹರ ಹರ ಮಹದೇವ ಶಂಭೋ. ಹಸ್ತಿನಾವತಿ ರತ್ನ ಸಿಂಹಾಸನ ಬರಿದಾಯಿತು. ದಾಸಿರಾಜ ಆಸೆ ಪಟ್ಟದ್ದು ನನ್ನ ಮೊಮ್ಮಕ್ಕಳಿಗೆ ರಾಜ್ಯ ಬೇಕು ಎಂಬುದಾಗಿ. ಆದರೆ ದಾಸಿರಾಜನ ಇಚ್ಛೆಯಂತೆ ಏನು ಕೂಡ ಆಗಲಿಲ್ಲ. ತಾನೊಂದು ಬಯಸಿದರೆ ದೈವವೊಂದು ಬಗೆಯಿತೆಂಬಂತೆ ಆ ದಾಸಿರಾಜನ ಮೊಮ್ಮಕ್ಕಳು ಕೂಡ ಸತ್ಯವತಿಯ ಮಕ್ಕಳು ಚಿತ್ರಾಂಕದ ಗಂಧರ್ವನ ಯುದ್ಧ ಮಾಡುವಾಗ ಪ್ರಾಣ ಬಿಟ್ಟ. ಕ್ಷಯರೋಗಕ್ಕೆ ಬಲಿಯಾಗಿ ಮದುವೆಯಾದಂತಹವನು ಕೆಲ ದಿನಗಳಲ್ಲೇ ವಿಚಿತ್ರ ವೀರ್ಯನು ಕೂಡ ಪ್ರಾಣ ಬಿಟ್ಟ. ಅದಕ್ಕೆ ಬಲ್ಲವರು ಹೇಳ್ತಾರೆ, ಬಯಸುವುದೊಂದು ಆಗುವುದೊಂದು, ಆಸೆಯೆಲ್ಲ ವಿಫಲ, ಆಸೆಯೆಲ್ಲ ವಿಫಲ. ಬಯಸುವುದೊಂದು ಆಗುವುದೊಂದು, ಬಯಸುವುದೊಂದು ಆಗುವುದೊಂದು, ಆಸೆಯೆಲ್ಲ ವಿಫಲ ವಿಫಲ, ಆಸೆಯೆಲ್ಲ ವಿಫಲ. ಹೇ ವಿಧಿ, ಏನೇನೋ ಮನದ ಆಸೆಗಳು, ಏನೇನೋ ಮನದ ಬಯಕೆಗಳು, ಏನೇನೋ ಮನದ ಕಲ್ಪನೆಯೋ, ಏನೇನೋ ಮನದ ಕಲ್ಪನೆಯೋ, ಎಲ್ಲ ವಿಫಲ ವಿಫಲ ವಿಫಲ. ಬಯಸುವುದೊಂದು ಆಗುವುದೊಂದು. ಹೀಗೆ ಆ ಹಸ್ತಿನಾವತಿ ರತ್ನ ಸಿಂಹಾಸನ ಬರಿದಾಗಿದೆ. ಮುಂದೆ ಆ ಕೀರ್ತಿ ಜ್ಯೋತಿ ಆ ವಂಶ ಬೆಳಗಬೇಕು ಅಂತ ಹೇಳಿ ಭೀಷ್ಮನನ್ನೇ ಕೇಳ್ತಾರೆ, ಅಪ್ಪ ಅರಸನಿಲ್ಲದ ನಾಡು ಅಂತ ಹೇಳಿ ಶತ್ರುರಾಜರಿಗೆ ಗೊತ್ತಾದ್ರೆ ರಾಜ್ಯವನ್ನು ಮುತ್ತಿಗೆ ಹಾಕ್ತಾರೆ. ಆದ್ರಿಂದ ಈ ಸಿಂಹಾಸನವನ್ನು ನೀನೇ ಏರು, ಈ ರಾಜ್ಯವನ್ನು ಪರಿಪಾಲನೆ ಮಾಡು ಅಂದ್ರೆ, ನಾನು ನನ್ನ ತಂದೆಗೋಸ್ಕರವಾಗಿ ಮಾತನ್ನು ಕೊಟ್ಟಿದ್ದೇನೆ, ಸಿಂಹಾಸನದ ಮೇಲೆ ಕೂರೋದಿಲ್ಲ, ಮದುವೆಯನ್ನ ಆಗೋದಿಲ್ಲ ಅಂತ ಹೇಳಿ. ಅದಕ್ಕಾಗಿ ನಾನು ಈ ಕಾರ್ಯದಲ್ಲಿ ಭಾಗಿಯಾಗೋದಿಲ್ಲ ಅಂದಾಗ ಅವರಿಗೆ ಮಕ್ಕಳ ಭಾಗ್ಯವನ್ನು ಕರುಣಿಸಬೇಕು ಅಂತ ಹೇಳಿ ವೇದವ್ಯಾಸ ಮಹಾಮುನಿಗಳನ್ನು ಬರಮಾಡಿ, ವೇದವ್ಯಾಸ ಮಹಾಮುನಿಗಳು ಪರಾಶರ ಮಹಾಮುನಿಯ ಮಗ. ಈ ಸತ್ಯವತಿ ದೋಣಿಯನ್ನು ಸಾಗಿಸುವಾಗ ಮತ್ಸ್ಯಗಂಧಿನಿಯಾದವಳು, ಆ ಮತ್ಸ್ಯಗಂಧಿನಿಯಾಗಿರ್ತಕ್ಕಂಥ ಅವಳ ಮೈಯಲ್ಲಿರ್ತಕ್ಕಂಥ ಗಂಧವಾದರೂ ಕೂಡ ಮೀನಿನಂತೆ ಬರ್ತಿತ್ತು. ಆ ಮತ್ಸ್ಯಗಂಧಿನಿಯನ್ನ ಕಂಡಂತಹ ಪರಾಶರ ಮುನಿಗಳು ಒಂದು ಕ್ಷಣಕಾಲ ಆಕೆಗೆ ದಿವ್ಯ ದೃಷ್ಟಿಯನ್ನು ಬಿಟ್ಟು ಆ ಒಂದು ತೇಜೋಶಕ್ತಿಯಿಂದ ಒಂದು ಗಂಡು ಮಗುವನ್ನು ಪಡೆದುಕೊಂಡಿದ್ದಾರೆ. ಆಗ ಹೇಳ್ತಾರೆ, ಅಮ್ಮ ನಿನ್ನಿಂದ ಒಂದು ಗಂಡು ಮಗುವನ್ನು ಪಡೆದಿದ್ದೇನೆ, ನಿನ್ನಲ್ಲಿರ್ತಕ್ಕಂಥ ಮತ್ಸ್ಯಗಂಧವೆಲ್ಲವೂ ಕೂಡ ದೂರವಾಗಿ ಸುಗಂಧವಾದರೂ ಹೊರಹೊಮ್ಮುತ್ತದೆ ಅಂತ ಹೇಳಿ ಆಕೆಯನ್ನು ದೋಣಿ ಸಾಗಿಸುವಾಗ ಅಲ್ಲಿಯೇ ಬಿಟ್ಟು ಮಗುವನ್ನು ಕರೆದುಕೊಂಡು ತಾನು ಹೊರಟರು ಎಂಬುವಾಗ ಆ ವೇದವ್ಯಾಸ ಮಹಾಮುನಿಗಳು ಪರಾಶರ ಮಹಾಮುನಿಯ ಮಗ, ಸತ್ಯವತಿಯ ಮಗ ಹೀಗಿರುವಾಗ ರಾಜ್ಯ ಧರ್ಮಕ್ಕನುಸಾರವಾಗಿ ವೇದವ್ಯಾಸ ಮಹಾಮುನಿಗಳನ್ನು ಬರಮಾಡಿ ಅಂಬಿಕೆಗೆ ಮಕ್ಕಳ ಭಾಗ್ಯವನ್ನು ಕರುಣಿಸಿ ಎನ್ನೋಣ. ಆ ಮುನಿಗಳು ಹೇಳ್ತಾ ಇದ್ದಾರೆ, ಅಂಬಿಕೆ ಯಥೇಚ್ಛವಾಗಿ ಅಂಬಿಕೆಯಾದರೂ 1 ವರ್ಷ ವ್ರತವನ್ನು ಆಚರಣೆ ಮಾಡಲಿ ಅಂತ ಹೇಳಿದರು. 1 ವರ್ಷ ವ್ರತವನ್ನು ಆಚರಣೆ ಮಾಡಿ. ಆದ ಕಾರಣ ಆಗದಾಗದು ಆ ಕಾರ್ಯ ಹೀಗೆ ಆಗಲಿ ಅನ್ನುವಾಗ ಅದಕ್ಕೋಸ್ಕರವಾಗಿ ಬಹುವಿಧವಾಗಿ ಚಿಂತೆಯನ್ನು ಮಾಡಿ
ಪರಾಸರ ಮಹಾಮುನಿಯ ಮಗನಾಗಿರ್ತಕ್ಕಂಥ ವೇದವ್ಯಾಸ ಮಹಾಮುನಿಗಳಿಂದ ಮಂತ್ರಪೂರಿತವಾಗಿರ್ತಕ್ಕಂಥ ಆ ತೇಜೋ ಶಕ್ತಿಯಿಂದ ಅಂಬಿಕೆ ಉದರದಲ್ಲಿ ಒಂದು ಗಂಡು ಮಗುವಾಗಿದೆ. ಅಂಬಾಲಿಕೆ ಉದರದಲ್ಲಿ ಹುಟ್ಟಿದವನು ಧೃತರಾಷ್ಟ್ರ ಹುಟ್ಟು ಕುರುಡನಾಗಿ, ಮತ್ತೋರ್ವ ಪಾಂಡುರಾಜ, ಇಬ್ಬರಿಗೂ ಮಕ್ಕಳಾದರೂ ತಂದು ಬಣ್ಣದವನಾಗಿ ಹುಟ್ಟಿದ. ಹೀಗಿರುವಂತಹ ಸಮಯ ನಂತರದಲ್ಲಿ ಅವರ ದಾಸಿಯ ಮಗನಾಗಿ ಓರ್ವರು ಜನಿಸಿದ್ದಾರೆ, ವಿದುರ ಎಂಬುದಾಗಿ. ಹೀಗೆ ಭೀಷ್ಮರು ಆ ತಂದೆಯ ಮಾತನ್ನು ಉಳಿಸಿಕೊಳ್ಳೋಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೂ ಕೂಡ ಮದುವೆಯಾಗೋದಿಲ್ಲ ಅಂತೇಳಿ ಪ್ರತಿಜ್ಞೆ ಮಾಡಿ ನಂತರ ಕಾಲವನ್ನು ಕಳೆಯುವಾಗ ಅಂಬೆ ಹೇಳಿದ್ದಾಳೆ, ನಾನು ನಿನ್ನಲ್ಲೇ ಲಗ್ನವಾಗೋದು, ನಾನು ನಿನ್ನಲ್ಲಿ ಮದುವೆಯಾಗೋದು, ಇದಕ್ಕೆ ಏನಾದರೂ ಆಗಲಿ ನೀನೇ ಬಂದು ನನ್ನ ಲಗ್ನವಾಗಬೇಕು ಅಂತ ಹೇಳಿ ಈ ವಿಚಾರವನ್ನ ನೇರವಾಗಿ ಭೀಷ್ಮರ ಗುರುಗಳಾಗಿರ್ತಕ್ಕಂಥ ಪರಶುರಾಮರಿಗೆ ತಿಳಿಸಿದ್ದಾರೆ. ಗುರುಗಳೇ, ನಿಮ್ಮ ಶಿಷ್ಯ ನನ್ನನ್ನು ಸ್ವಯಂವರದಲ್ಲಿ ಗೆದ್ದು ತಂದು ನನ್ನನ್ನು ಈಗಲೇ ವಿವಾಹವಾಗೋದಿಲ್ಲ ಅಂತೇಳಿ ತಿರಸ್ಕರಿಸಿದ್ದಾರೆ. ನನ್ನನ್ನು ಗೆದ್ದು ತಂದವರೇ ನನ್ನನ್ನು ಲಗ್ನವಾಗಬೇಕು, ನೀವು ಈ ವಿಚಾರವನ್ನು ತಿಳಿಸಿ. ಓಹೋ, ನನ್ನ ಪ್ರೀತಿಯ ಶಿಷ್ಯ ಹೀಗೆ ಮಾಡಲು ಸಾಧ್ಯವಿಲ್ಲ, ನಾನು ಹೇಳ್ತೀನಿ ಅಂತ ಹೇಳಿ ಪರಶುರಾಮರು ಬಂದು ಭೀಷ್ಮನಿಗೆ ವಿಚಾರವನ್ನು ಹೇಳ್ತಾರೆ. ಅಪ್ಪ, ಆ ಅಂಬೆಯನ್ನು ವಿವಾಹವಾಗು. ಗುರುಗಳೇ, ನಿಮಗೆ ತಿಳಿಯದೇನಿದೆ, ನಾನೀಗಾಗಲೇ ಪ್ರತಿಜ್ಞೆ ಮಾಡಿದ್ದೇನೆ, ಆ ಜನ್ಮ ಬ್ರಹ್ಮಚಾರಿ ಆಗ್ತೇನೆ ಅಂತ ಹೇಳಿ. ಅಯ್ಯ, ನಿನಗೆ ಯಾವುದೇ ದೋಷ ಬರೋದಿಲ್ಲ. ಶಿಷ್ಯನಾದವನು ಗುರುಗಳ ಮಾತನ್ನು ಈಡೇರಿಸಲು ಈ ಕಾರ್ಯ ಮಾಡಿದ್ದಾನೆ ಅಂತ ಹೇಳಿ ಲೋಕದಲ್ಲಿ ಕೊಂಡಾಡ್ತಾರಪ್ಪ. ನನ್ನ ಮಾತನ್ನು ಕೇಳು, ನನಗೋಸ್ಕರವಾಗಿ ಲಗ್ನ ಮಾಡು. ಲಗ್ನವಾಗುವಂದಾಗ ಆಗದಾಗದ ಗುರುಗಳೇ ಎಂದಾಗ ಅನೇಕ ದಿನಗಳ ಕಾಲ ಗುರುಗೂ ಶಿಷ್ಯನಿಗೂ ಯುದ್ಧವಾಗಿದೆ. ಏನು ಗುರುಗಳು ಬೇಕಾದಷ್ಟು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಬಾಣ ಪ್ರಯೋಗ ಮಾಡಿದರೂ ಕೂಡ ಎಲ್ಲ ಬಾಣಗಳು ಭೀಷ್ಮರನ್ನು ಆಶೀರ್ವಾದ ಮಾಡಿ ಹೋಗ್ತಾ ಇದೆ. ಭೀಷ್ಮರಿಗೆ ಬಿಡ್ತಕ್ಕಂಥ ಬಾಣಗಳೆಲ್ಲವೂ ಕೂಡ ಪರಶುರಾಮರ ಪಾದಗಳಿಗೆ ಬಿದ್ದು ನಮಸ್ಕಾರ ಮಾಡಿ ಹೋಗ್ತಾ ಇದೆ. ಗುರುಗಳೇ, ನಾನು ಇಚ್ಛಾಮರಣಿ ಎಂಬುದನ್ನು ಮರೆತಿದ್ದೀರಿ. ನನ್ನ ತಂದೆಯಿಂದ ನನಗೆ ಆಶೀರ್ವಾದವಾಗುದೆ. ನಿಮ್ಮಲ್ಲಿರ್ತಕ್ಕಂಥ ಕೊಡಲಿಯಾಗಲಿ, ಶ್ರೀಮನ್ನಾರಾಯಣನ ಸುದರ್ಶನ ಚಕ್ರವಾಗಲಿ, ಹಾಗೆ ಶಿವನ ತ್ರಿಶೂಲವಾಗಲಿ ನನ್ನನ್ನೇನು ಮಾಡಲಾಗದು. ನಾನು ಇಚ್ಛಾಮರಣಿ ಅಂದಾಗ ಆಗ ಅಲ್ಲೇ ಆ ಕಾರ್ಯವನ್ನು ನಿಲ್ಲಿಸಿ ಮುನಿಗಳಾದರೂ ನೇರವಾಗಿ ಹಿಂದಿರುಗಿದ್ದಾರೆ. ಪರಶುರಾಮರು ಹಿಂದಿರುಗಿದರು. ಆ ಅಂಬೆ ಕೊನೆಗೆ ನೇರವಾಗಿ ಈತನನ್ನೇ ನಾನು ಲಗ್ನವಾಗಬೇಕು, ಇಲ್ಲದೆ ಹೋದ ಮೇಲೆ ಮುಂದೆ ನಿನ್ನ ಮೇಲೆ ನಾನು ಪ್ರತಿಕಾರವನ್ನು ತೀರಿಸ್ಕೊತೇನೆ ಅಂತ ಹೇಳಿ ದಗ 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 ದಗದ ಉರಿಯುವ ಅಗ್ನಿ ಜ್ವಾಲೆಯಲ್ಲಿ ಆ ಅಂಬೆಯಾದರೂ ಬಿದ್ದು ಮುಂದೆ ಶಿಖಂಡಿಯಾಗಿ ಹುಟ್ಟಿ ಅವರ ಮೇಲೆ ಪ್ರತಿಜ್ಞೆಯನ್ನು ತೀರಿಸ್ಕೊಳ್ತಾರೆ. ಮುಂದೆ ಆ ವಿಚಾರವೆಲ್ಲವೂ ಕೂಡ ಭೀಷ್ಮ ಪರ್ವದಲ್ಲಿ ಬರುತ್ತೆ. ಹೀಗಿರುವಾಗ ಮಹಾಭಾರತದ ಆಯ್ದ ಕಥಾ ಭಾಗದಲ್ಲಿ ಮಹಾಭಾರತದಲ್ಲಿ ಒಂದೊಂದು ಅಕ್ಷರ ಕೇಳಿದವರೆಗೂ ಒಂದೊಂದು ರೀತಿಯ ಮುಕ್ತಿ ಮಾರ್ಗ ಸಿಗುತ್ತೆ ಅಂತ ಹೇಳಿ ಬಲ್ಲವರು ಹೇಳಿರುವಾಗ ವೇದಪಾರಾಯಣದ ಫಲ, ಗಂಗಾ ತೀರ್ಥ ಸ್ನಾನಾದಿಗಳ ಫಲ, ಮಹಾಭಾರತದಲ್ಲಿ ಒಂದು ಅಕ್ಷರವನ್ನ ಕೇಳಿದವರಿಗೆ ಓದಿದವರಿಗೆ ಎಲ್ಲ ಫಲಗಳು ಕೂಡ ಲಭಿಸುವುದು ಎನ್ನುವಾಗ ಆ ಭೀಷ್ಮರು ತನ್ನ ತಂದೆಗೋಸ್ಕರವಾಗಿ ಆ ಜನ್ಮ ಬ್ರಹ್ಮಚಾರಿ ಆಗ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಬಹುವಿಧವಾಗಿ ಹೋರಾಡಿ ಅನೇಕ ವಿಧವಾಗಿ ಹೋರಾಡಿ ನಂತರ ಆತರು ವಶಿಷ್ಠ ಮಹಾಮುನಿಗಳು ಕೊಟ್ಟ ಶಾಪದಂತೆ ಶರಮಂಚವನ್ನು ಏರ್ತಾರೆ. ಉತ್ತರಾಯಣದ ಕಾಲದವರೆಗೂ ಇರ್ತಾರೆ. ಉತ್ತರಾಯಣ ಕಾಲದಂದು ಆ ತನ್ನ ರಾಜ್ಯಕ್ಕೋಸ್ಕರವಾಗಿ ಅನೇಕ ತಲೆಮಾರನ್ನು ರಕ್ಷಣೆ ಮಾಡಿ ಆ ಶರಮಂಚದ ಮೇಲೆ ತನ್ನ ಪ್ರಾಣವನ್ನು ಬಿಟ್ಟು ಆ ಪ್ರತಿಜ್ಞೆಗೋಸ್ಕರವಾಗಿ ಆ ಜನ್ಮ ಬ್ರಹ್ಮಚಾರಿಯಾದರು. ತಂದೆ ತಾಯಿಗಳ ಮಾತನ್ನು ನೆರವೇರಿಸಿಕೊಟ್ರು. ತಂದೆ ತಾಯಿಯ ಒಂದು ಪ್ರೀತಿ ಮಮತೆಗೆ ಪಾತ್ರ ಆದರು. ಇಷ್ಟೆಲ್ಲವೂ ಕಾರಣ ಆ ಭಗವಂತನ ಲೀಲೆ, ಆ ದೈವ ಸಂಕಲ್ಪ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳ್ತಾರೆ. ಇದಕ್ಕೆ ಬಲ್ಲವರು ಹೇಳ್ತಾರೆ ಇವೆಲ್ಲವೂ ಕೂಡ ಮನುಷ್ಯನಿಗೆ ಲಭಿಸಬೇಕಾದ್ರೆ ಜ್ಞಾನವೇ. ಜ್ಞಾನದಿಂದ ಮೋಕ್ಷ, ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಶಕ್ತಿ. ಅದಕ್ಕೋಸ್ಕರವಾಗಿ ಬಲ್ಲವರು ಹೇಳ್ತಾರೆ ಜ್ಞಾನ ಒಂದೇ ಮೋಕ್ಷಕ್ಕೆ ಸಾಧನ, ಜ್ಞಾನ ಒಂದೇ ಮೋಕ್ಷಕ್ಕೆ ಸಾಧನ,
ಜ್ಞಾನ ಒಂದೇ ಮೋಕ್ಷಕ್ಕೆ ಸಾಧನ, ಜ್ಞಾನ ಒಂದೇ ಮೋಕ್ಷಕ್ಕೆ ಸಾಧನ. ಕರವ ನೀಡಿದೊಡೆ ವರವ ಕೊಡುವ ಪರಶಿವನ ವರಬಲದಿ ದರೆಯುತ್ತಾನಾಗಿ, ಕರವ ನೀಡಿದೊಡೆ ವರವ ಕೊಡುವ ಪರಶಿವನ ವರಬಲದಿ ದರೆಯುತ್ತಾನ, ಕರವ ನೀಡಿದೊಡೆ ವರವ ಕೊಡುವ ಪರಶಿವನ ವರಬಲದಿ ದರೆಯುತ್ತಾನಾಗಿ, ಕರವ ನೀಡಿದೊಡೆ ವರವ ಕೊಡುವ ಪರಶಿವನ ವರಬಲದಿ ದರೆಯು. ಜ್ಞಾನ ಒಂದೇ ಮೋಕ್ಷಕ್ಕೆ ಸಾಧನ, ಸಾಧನ ಸಾಧನ. ಜ್ಞಾನ ಒಂದೇ ಮೋಕ್ಷಕ್ಕೆ ಸಾಧನ. ಅಂತಹ ಅಗಾಧವಾದ ಜ್ಞಾನವನ್ನು ನಾವು ತಿಳಿದುಕೊಳ್ಬೇಕಾದ್ರೆ ಮಹಾಭಾರತವನ್ನು ಓದಬೇಕು, ರಾಮಾಯಣ ಗ್ರಂಥಗಳನ್ನು ಓದಬೇಕು, ಹರಿಕಥಾಮೃತವನ್ನು ಕೇಳಬೇಕು, ಗುರು ಹಿರಿಯರ ಸೇವೆಯನ್ನು ಮಾಡಬೇಕು, ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು. ಬಲ್ಲವರು ಹೇಳಿದರು, ನಂಬು ನಂಬಲೆ ಮನವೇ ಅಂಬಲಿಸಿ ಕೆಡಬೇಡ, ನಂಬಿದರೆ ಭಗವಂತನೊಲಿವಾ, ನಂಬಿ ಕೆಟ್ಟವರಿಲ್ಲವೋ ದೇವರನ್ನು ಅನ್ನುವಾಗ ಭೀಷ್ಮ ಪ್ರತಿಜ್ಞೆ ಎನ್ನುವಂತಹ ಈ ಕಥಾಮೃತ ನನ್ನ ಗುರುಗಳಾಗಿರ್ತಕ್ಕಂಥ ನಾಗರಾಜ ದಾಸರವರು ಜಿ ಸೋಮಶೇಖರ ದಾಸರ ಕೃಪಾಶೀರ್ವಾದದೊಂದಿಗೆ ಈ ಕಥಾಭಾಗದಲ್ಲಿ ನುಡಿದಂಥ ನುಡಿಗಳಲ್ಲಿ ಆಡಿದಂಥ ಸ್ವರವ್ಯಂಜನ ಅಕ್ಷರಗಳಲ್ಲಿ ಪದ್ಯಭಾಗದಲ್ಲಿ ಗದ್ಯಭಾಗದಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಕಂಡು ಬಂದಾಗ್ಯೂ ಅಂಶ ಕ್ಷೀರ ನ್ಯಾಯದಂತೆ ಬಂಧಿಸಿ ಪುಟ್ಟ ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂಬುದಾಗಿ ಎಲ್ಲ ಸಭಿಕರ ಪಾದಾರವಿಂದಗಳಿಗೆ ವಂದಿಸಿ, ಹಾಗೆ ಈ ಕಾರ್ಯಕ್ರಮದಲ್ಲಿ ಈ ಕಥಾಮೃತವನ್ನು ಕೇಳಿದಂತಹ ಓದಿದಂತಹ ಎಲ್ಲ ಸದ್ಭಕ್ತರಿಗೂ ಕೂಡ ಮಂಗಳ ಉಂಟಾಗಲಿ ಎಂಬುದಾಗಿ ಮಂಗಳಮಸ್ತು ಅಂತ ಹೇಳಿ ನಾವು ನೀವೆಲ್ಲರೂ ಸೇರಿ ಈ ಕಥಾಭಾಗಕ್ಕೆ ಮಂಗಳವನ್ನು ಹಾಡೋಣ. ಇನ್ನು ದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಅವರು ಹಾಗೆ ನಮ್ಮ ಎಲ್ಲ ವಾದ್ಯ ವೃಂದದವರಿಗೂ ಕೂಡ ನಾವು ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿ ಈ ಕಥಾಮೃತಕ್ಕೆ ನಾವು ನೀವೆಲ್ಲರೂ ಸೇರಿ ಭಕ್ತಿಯ ಮಂಗಳವನ್ನು ಮಾಡೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅಮಿತರಿಗೆ, ಮಂಗಳವಾಗಲಿ ಸರ್ವರಿಗೆ. ಮಂಗಳವು ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೇ, ಚಕ್ರವರ್ತಿ ಸಾರ್ವಭೌಮಾಯ ಧ್ರುಜಾಯ ಮಂಗಳೋ ಮಂಗಳೋ, ಕಲ್ಯಾಣಾರ್ಪದ ಗಾತ್ರಾಯ ಕಾಮಿತಾರ್ಥ ಫಲಪ್ರದಾಯಿನೇ, ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳೋ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದಂ, ಆಂಜನೇಯ ವರದ ಗೋವಿಂದ ಗೋವಿಂದ, ಹರಿನಾಮ ಸಂಕೀರ್ತನ ವರದ ಗೋವಿಂದ ಗೋವಿಂದ, ತಂದೆ ತಾಯಿಗಳ ಪಾದಾರವಿದ ಗೋವಿಂದ ಗೋವಿಂದ, ಗುರುವಿನ ಪಾದಾರವಿದ ಗೋವಿಂದ ಗೋವಿಂದ. ಜಯ ಜನ್ಮ ಪಾರ್ವತಿ ಪದಹೇ, ಹರ ಹರ ಶ್ರೀ ಮಹದೇವ ಶಂಭೋ. ಓಂ ಶಾಂತಿ ಶಾಂತಿ ಶಾಂತಿ.